ಅವು ಮೂಲತಃ ಸೌತ್ ಅಮೆರಿಕಾದ ಅಪರೂಪದ ಪ್ರಾಣಿ ಪ್ರಭೇದಗಳು. ಮನುಷ್ಯನಂತೆ ಬುದ್ಧಿವಂತ ಪ್ರಾಣಿಗಳು. ಅವು ಇದೀಗ ಬನ್ನೇರುಘಟ್ಟಕ್ಕೆ ಎಂಟ್ರಿ ಕೊಟ್ಟಿವೆ. ಆ ಬಗ್ಗೆ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಬನ್ನೇರುಘಟ್ಟದಲ್ಲಿ ಕ್ಯಾಪುಚಿನ್ ಕೋತಿಗಳ ಕಲರವ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಅದೆಷ್ಟೋ ಜನರ ಅಚ್ಚುಮೆಚ್ಚಿನ ಸ್ಥಳ. ಅಪರೂಪದ ಪ್ರಾಣಿಗಳನ್ನ ನೋಡೋಕೆ ಪ್ರವಾಸಿಗರು ಹೋಗ್ತಿರ್ತಾರೆ. ಆದ್ರೀಗ ಬನ್ನೇರುಘಟ್ಟ ಝೂಗೆ ಹೊಸ ಅತಿಥಿಗಳ ಆಗಮನವಾಗಿದೆ. ಸೌತ್ ಆಫ್ರಿಕಾದಿಂದ ಬಂದ ಕ್ಯಾಪುಚಿನ್ ಕೋತಿಗಳ ಕಲರವ ಮೂಡಿದೆ. ಪ್ರಾಣಿ ವಿನಿಮಯ ಯೋಜನೆಯಡಿ ಸೌತ್ ಆಫ್ರಿಕಾದಿಂದ 4 ಗಂಡು ಹಾಗೂ 4 ಹೆಣ್ಣು ಕ್ಯಾಪುಚಿನ್ ಕೋತಿಗಳನ್ನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಕರೆತರಲಾಗಿದೆ. ಡಿಸೆಂಬರ್ 13ನೇ ತಾರೀಕು ಕಾರ್ಗೋ ಫ್ಲೈಟ್ನಲ್ಲಿ ಸೌತ್ ಆಫ್ರಿಕಾದಿಂದ ಹೊರಟು 14ನೇ ತಾರೀಕು ಬೆಂಗಳೂರಿಗೆ ಬಂದಿದ್ವು. ಅಲ್ಲಿಯೇ ಕ್ಯಾಪುಚಿನ್ ಕೋತಿಗಳ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಬಳಿಕ ಅಲ್ಲಿಂದ ಬನ್ನೇರುಘಟ್ಟದ ರೆಸ್ಕ್ಯೂ ಸೆಂಟರ್ಗೆ ರವಾನೆ ಮಾಡಲಾಗಿದೆ. ಸೊ ಇವಾಗ ನಮಗೆ 2 ದಿನದ ಹಿಂದೆ ಸೌತ್ ಆಫ್ರಿಕಾದಿಂದ 8 ಬ್ಲ್ಯಾಕ್ ಕ್ಯಾಪ್ಡ್ ಕ್ಯಾಪುಚಿನ್ ಅಥವಾ ಟಫ್ಟೆಡ್ ಕ್ಯಾಪುಚಿನ್ ಅಂತ ಕೂಡ ಕರೀತಾರೆ, ಅದು ನಮಗೆ ಬಂದಿದೆ. ಮೂಲತಃ ಈ ಪ್ರಾಣಿಗಳು ಸೌತ್ ಅಮೆರಿಕನ್ ಸ್ಪೀಶೀಸ್. ಇದನ್ನ ನಾವು ನ್ಯೂ ವರ್ಲ್ಡ್ ಮಂಕಿ ಅಂತ ಕೂಡ ಕರಿತೀವಿ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಬನ್ನೇರುಘಟ್ಟಕ್ಕೆ ಇದು ಫಸ್ಟ್ ಟೈಮ್ ನಮ್ಮ ಈ ಪ್ರಾಣಿ ಬರ್ತಾ ಇರೋದು. ಸೊ ನಮ್ಮ ಹತ್ರ ಯಾವುದೇ ನ್ಯೂ ವರ್ಲ್ಡ್ ಅನಿಮಲ್ಸ್ ಇರಲಿಲ್ಲ ಮುಂಚೆ ಪ್ರೈಮೇಟ್ಸ್ ಅಲ್ಲಿ. ಸೊ ಇದು ನಮ್ಮ ಫಸ್ಟ್ ಕಲೆಕ್ಷನ್. ಸೌತ್ ಆಫ್ರಿಕಾದ ಕ್ಯಾಪುಚಿನ್ ಕೋತಿಗಳು ಟಫ್ಟೆಡ್ ಮಂಕಿ ಎಂದೇ ಪ್ರಸಿದ್ಧವಾಗಿವೆ. ಇವು ಮನುಷ್ಯನಂತೆ ಬುದ್ಧಿವಂತ ಪ್ರಾಣಿಗಳಾಗಿದ್ದು ತಮ್ಮದೇ ಆದ ವಿಶೇಷ ಗುಣಗಳನ್ನ ಹೊಂದಿವೆ. ನಮ್ಮ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಬನ್ನೇರುಘಟ್ಟ ಪಾರ್ಕ್ಗೆ ಕರೆತರಲಾಗಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಯಾವುದೇ ವಿದೇಶಿ ಪ್ರಾಣಿಗಳು ಇರಲಿಲ್ಲ. ಇದೀಗ ಕ್ಯಾಪುಚಿನ್ ಕೋತಿಗಳು ಇಲ್ಲಿನ ಪರಿಸರಕ್ಕೆ ಹೊಂದಿಕೊಳ್ತಾ ಇದ್ದು 1.5-2 ತಿಂಗಳ ನಂತರ ಪ್ರವಾಸಿಗರು ಕಣ್ತುಂಬಿಕೊಳ್ಳಬಹುದಾಗಿದೆ. ಪ್ರಾಣಿಗಳು ಎಲ್ಲ ಗುಣಮುಖ ಆಗಿದ್ದಾವೆ, ಯಾವುದೇ ರೀತಿಯಾದ ಕಾಯಿಲೆಗಳು ಅದರಲ್ಲಿ ಇಲ್ಲ ಅಂತ ನಮಗೆ ಕ್ಲಿಯರಿಂಗ್ ಸಿಕ್ಕದ್ರ ಮೇಲೆ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ನಿಂದ, ಅದಾದ್ರ ಮೇಲೆ ಮಾತ್ರ ನಾವು ಅದನ್ನ ಕ್ವಾರಂಟೈನ್ ಫೆಸಿಲಿಟಿಯಿಂದ ಹೊರಗೆ ತರಕ್ಕೆ ಸಾಧ್ಯ. ಸೊ ಹಾಗಾಗಿ ಈಗ ಸದ್ಯಕ್ಕೆ ನಾವು ಅದನ್ನ ಕ್ವಾರಂಟೈನ್ ಫೆಸಿಲಿಟಿನಲ್ಲಿ ಇಟ್ಟಿದ್ದೀವಿ. ಸುಮಾರು 1-1.5 ತಿಂಗಳಷ್ಟು ನಾವು ಕ್ವಾರಂಟೈನ್ ಅಲ್ಲಿ ಇಡಲೇಬೇಕು, ಮ್ಯಾಂಡೇಟರಿ ರೂಲ್ ಅದು. ನಾವು ಅದಾದ್ರ ಮೇಲೆ ನಿಧಾನವಾಗಿ ಪ್ರಾಣಿಗಳು ಈ ಜಾಗಕ್ಕೆ ಹೊಂದಿಕೊಂಡ ಮೇಲೆ ಇಲ್ಲಿ ಕೊಡುವಂತ ಆಹಾರ ಅಥವಾ ಇಲ್ಲಿನ ಪರಿಸರಕ್ಕೆ ಅಭ್ಯಾಸ ಆದ ಮೇಲೆ ನಿಧಾನಕ್ಕೆ ನಾವು ಅದನ್ನ ಪಬ್ಲಿಕ್ ಡಿಸ್ಪ್ಲೇ ಕೂಡ ಬಿಡ್ತೀವಿ. ಒಟ್ನಲ್ಲಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಅಪರೂಪದ ವನ್ಯ ಜೀವಿಗಳ ಆಶ್ರಯ ತಾಣವಾಗಿದ್ದು ಇದೀಗ ಸೌತ್ ಆಫ್ರಿಕಾದಿಂದ ಬಂದಿರುವ ವಿಶೇಷ ಪ್ರಭೇದದ ಕ್ಯಾಪುಚಿನ್ ಕೋತಿಗಳು ಪ್ರವಾಸಿಗರಿಗೆ ಮತ್ತಷ್ಟು ಮನರಂಜನೆ ನೀಡಲಿವೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ಇವಿಷ್ಟು